ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಲೆಟ್ರ್ ಓದದಿದ್ರೆ ಅದು ಲೆಟರೇ ಅಲ್ಲ. ನನಗೆ ಆಸೆ ಓದ್ಬೇಕು ಅಂತ, ಬಟ್ ಬೇಡ ನೀನು ಓದ್. ಅವ್ರು ಓದ್ಬೇಕಾರೆ ನೀವು ನೋಡ್ಬೇಕು. ಯಾಕೆ ಕನ್ನಡಕ ಹಾಕೊಂಡು ಕದ್ ನೋಡೋದು? ಸರ್ ಲಾಸ್ಟ್ ಟೈಮು ಕನ್ನಡಕ ಹಾಕಿ ಎಲ್ಲ ಇದಾಗೋಗ್ಬಿಟ್ಟಿತ್ತು. ಹೌದೌದು, ಕನ್ನಡಕ ಹಾಕೊಂಬಾರ್ದು. ಅದ್ ಕಣ್ಣಲ್ಲಿ ನಮಗ್ ಗೊತ್ತಾಗ್ಬೇಕು, ನಿಮ್ಮ ಪ್ರೀತಿ ಗೊತ್ತಾಗ್ಬೇಕು, ಭಾವನೆ ಗೊತ್ತಾಗ್ಬೇಕು. ನೀವೆಷ್ಟೇ ಕನ್ನಡಕ ಹಾಕಿ ಮುಚ್ಚಿದ್ರು ಡಿಂಪಲ್ ಅಲ್ಲಿ ಜಾರ್ ಕಾಣುತ್ತೆ ಅದು ನಮ್ಗೆ. ಅದಿಲ್ಲಿಂದ ಕಣ್ಣಿಂದ ಜಾರಿ ಡಿಂಪಲ್ ಗುಳಿಯಲ್ಲಿ ಬಿದ್ದ ಕಾಣುತ್ತೆ. ಗೋ ಫಾರ್ ಇಟ್ ಬೇಬಿ. ಈ ಟೈಮಲ್ಲಿ ಸೋನಲ್ಲಿ ಅಡ್ಗೆ ಮನೆಗೆ ಹೋಗಿದ್ರೆ ಬೆಟರ್ ಆಗಿರುತ್ತೆ. ಅಲ್ಲ, ನನ್ ತಾಜ್ ಮಹಲ್ ಕೊಟ್ಟಿದ್ನಲ್ಲ, ಏನ್ ಮಾಡಿದ್ರು ಅಂತ. ಬೆಡ್ರೂಮ್ ಅಲ್ಲಿ ಇಟ್ಟಿದಾರಲ್ಲ ಸರ್, ತಗೊಂಡೋದ್ರ ಸರ್ ಅದನ್ನ? ಯಾವುದು ಸರ್? ನನಗೆ ಗಿಫ್ಟ್ ಆಗಿ ಕೊಟ್ಟಲ್ಲ ಅದ ಸರ್? ಒಬ್ರು ಕೊಟ್ಟಿದ್ ಗಿಫ್ಟ್ ನ ಇನ್ನೊಬ್ರಿಗೆ ಕೊಡಬಾರ್ದು ಅಂತ ಗೊತ್ತಿಲ್ವಾ ತರುಣ್ ಅವರೇ? ನೀವೇ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ಗಿಫ್ಟ್ ಗಳ ಇಟ್ಕೋಬಾರ್ದು, ಒಬ್ರದ್ದು ಎಕ್ಸ್ಚೇಂಜ್ ಮಾಡ್ತಾ ಇರ್ಬೇಕು ಅಂತ. ಅದ್ ನಾ ಹೇಳಿದ್ ಬೇರೆ. ಅದು ಗೃಹ ಪ್ರವೇಶ, ಮದ್ವೆಗೆ ಬಂದಿರೋ ಕ್ಲಾಕು, ರಾಧಾಕೃಷ್ಣ ಫೋಟೋ, ಕುದುರೆ ಫೋಟೋ ಅಂತವೆಲ್ಲ ಪಾಸ್ ಮಾಡಿ ಅಂತ. ಇದು ಪ್ರೀತಿಯ ಸಂಕೇತ. ತಾಜ್ ಮಹಲ್ ಅವ್ರ ರೂಮಲ್ಲೇ ಇದೆ. ನಿನ್ನೆ ಸೋನಲ್ಲಿ ವಾಟ್ಸಪ್ ಅಲ್ಲಿ ನೋಡಿದೆ, ಸ್ಟೇಟಸ್ ಹಾಕಿದ್ರು. ಪ್ರೀತಿಯ ತರುಣ್ ಸರ್, ದಸರಾದಲ್ಲಿ ಗೊಂಬೆಗಳೇ ಸ್ಪೆಷಲ್. ನನ್ನ ಲೈಫಲ್ಲಿ ನೀವು ಸ್ಪೆಷಲ್. ನೀವು ನನ್ನ ಮನಸ್ಸಲ್ಲಿರೋ ಮುದ್ದಾದ ಮಣ್ಣಿನ ಗೊಂಬೆ. ನಾನ್ ನಿಮ್ಮ ಕಣ್ ಬೆಳಕಿಗೆ ಕರುಗೋ ಕರ್ಪೂರದ ಗೊಂಬೆ. ನೀವು ನನ್ನ ಹೃದಯ ಗೆದ್ದ ಅಂದದ ಗಾಜಿನ ಗೊಂಬೆ. ನಾನ್ ನಿಮ್ಮ ಅಂದಕ್ಕೆ ಸೋತ ಮಂಜಿನ ಗೊಂಬೆ. ನೀವು ನನ್ನ ಬದುಕಿನ ಸಿಹಿಯಾದ ಸಕ್ಕರೆ ಗೊಂಬೆ. ನಿಮ್ಮ ಪ್ರೀತಿ ಸಿಕ್ಕರೆ ನಾನಾಗ್ತೀನಿ ಚಂದನದ ಗೊಂಬೆ. ನಿಮ್ಮ ಪ್ರೀತಿ ಸಿಕ್ಕರೆ ನಾನಾಗ್ತೀನಿ ಚಂದನದ ಗೊಂಬೆ. ಆದ್ರೆ ಆಲ್ರೆಡಿ ಅವ್ರ ಮನೇಲಿ ಇದ್ದಾರಲ್ಲ ಒಬ್ರು ರಂಬೆ. ನಿಮ್ಮ ಮಾತುಗಳಿಗೆ ಅವ್ರು ಸೋತ್ರೆ ತಗೊಂಬರ್ತಾರೆ ಮರದ ಕೊಂಬೆ. ಆಮೇಲೆ ನಿನಗ್ ಸಿಗೋದು ಬರೀ ಚೊಂಬೆ. ಸರ್, ಏನಾದ್ರೂ ಹೇಳಿ ಸರ್, ಇಷ್ಟು ಚೆನ್ನಾಗಿ ಬರ್ದಿರಲ್ಲ. ಹೌದು, ಏನಾದ್ರೂ ಹೇಳಿ ತಲೆ ದಿಂಬೆ. ನನಗೆ ಹೋಗ್ಬೇಕು, ನೆಲ್ಲ ನೆನಪಲ್ಲಿ ಇಟ್ಕೊಂಡು ಹೇಳಿ. ಅಲ್ಲ, ನಾನು ನಿಜವಾಗ್ಲೂ ಕೇಳೋದು, ಯಾವ ಧೈರ್ಯದ ಮೇಲೆ ಬರೀತೀಯಾ? ಪ್ರೀತಿ ಒಲಿಯಲ್ಲ ಅಂತ ಗೊತ್ತಿದ್ರು ಬರೀತೀಯ ಅಲ್ವಾ? ಅಕ್ಕ, ನಿಮ್ಗೆ ಹೆಂಗೆ ಅರ್ಜುನ್ ನೀವೇ ನನ್ನ ಇನ್ಸ್ಪಿರೇಷನ್. ನೀನೇ ಏಕಲವ್ಯ, ದ್ರೋಣಾಚಾರ್ಯ ಏಕಲವ್ಯ ಇದ್ದಂಗಿದ್ದೀರಲ್ಲಮ್ಮ ಇಬ್ರು. ಕರೆಕ್ಟ್, ಐ ಆಮ್ ಪ್ರೌಡ್ ಆಫ್ ಯು. 10 ವರ್ಷ 10 ಸೀಸನ್ ಬರ್ದೆ ರಕ್ತದಲ್ಲಿ ಬರ್ದೆ, ಚಾಕ್ ಪೀಸಲ್ಲಿ ಬರ್ದೆ, ಪೆನ್ನಲ್ಲಿ ಬರ್ದೆ, ಕಡೆಗೆ ವರ್ಕೌಟ್ ಆಗಿಲ್ಲ. ಆಮೇಲೆ ನನ್ನ ಇನ್ವಿಟೇಷನ್ ಬೇರೆಯವ್ರ ಹೆಸರು ಬರ್ದೆ, ಅಷ್ಟೇ ಆಗಿದ್ದು. ಎಸ್, ದ ನೇಷನ್ ವಾಂಟ್ಸ್ ಟು ನೋ. ಸರ್, ಸ್ಪೀಚ್ಲೆಸ್ ಆಗ್ಬಿಟ್ಟಿದೆ. ಪದಗಳೇ ಸಿಗ್ತಾ ಇಲ್ಲ, ಮನ್ಸಿನ ಭಾವನೆ ಭಾರವಾಗ್ತಾ ಇದೆ ಅಂತ ಸಿಂಬಾಲಿಕ್ ಆಗಿ ತೋರಿಸ್ತವ್ರೆ ಆಕ್ಷನ್ ಮೂಲಕ. ಅಲ್ಲಲ್ಲ, ಸಾಂಗ್ ಒಂದು ಸಾಂಗ್ ಜ್ಞಾಪಕ ಬರ್ತಾ ಇದೆ ಅಷ್ಟೇ. ಅದಕ್ಕೆ ಯಾವ್ದು? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಅಲ್ಲ, ಶಿವ ಕರೆಕ್ಟಾಗಿ ಹಾಡಲ್ಲಿ ಹೇಳಿದ್ರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ. ಮಹಾನಟಿ ಅಲ್ಲ, ಬಟ್ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ, ಆದ್ರೂನು ಇನ್ನೊಬ್ರ ನಂಬರ್ ಇಟ್ಕೊಂಡಿರಿ ಸರ್, ಅದನ್ನು ಫಾಲೋ ಮಾಡ್ಬೇಕಂತಿದ್ರೆ. ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಈ ಹುಡುಗಿ, ಯಾವಾಗ್ಲೂ ಹೋಗ್ತಾ ಇರ್ಬೇಕು ರೀ. ಸಿಮ್ ಕಾರ್ಡು ಇರುವ ಫೋನ್ ನಂಗೆ ಆರಾಮಾಗಿದ್ನಪ್ಪ ಅಣ್ಣ. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್, ಹುಡುಗಿರ ನೋವಿಗೆ ಇಲ್ಲ ಮುಲಾಮು. ನನಗೆ ಯಾಕೋ ಆಗದೆ, ನನ್ನ ಪಾಪ ಈ ಹುಡುಗಿ ಪರವಾಗಿ ಮಾತಾಡ್ದ ಒಂದು ಹೆಣ್ಣಿನ ನೋವಿನ ಕಥೆ. ನೀವು, ನಿಶ್ವಿಕಾ ಮ್ಯಾಮ್, ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ. ನಾನ್ ಸಪೋರ್ಟ್ ನಾನು ಸೋನಲ್ಗೆ ಸಪೋರ್ಟು. ಯಾಕಮೇಲೆ ನಿಶ್ವಿಕಾ ನನ್ನ ಟೀಮು ಅಂತ ಹೇಳ್ಬಿಟ್ಟು. ಬಟ್ ಇದಕ್ಕೇನು ರಿಪ್ಲೈ ಅಷ್ಟೇನಾ ತರುಣ್ ಅವರೇ? ಇಷ್ಟೇ ರಿಪ್ಲೈ. 2 ಕೈ ಜೋಡಿಸಿ ಮುಗ್ದಿದ್ದಾರೆ. ಓಕೆ, ಸೋನಲ್ ಅವರು ಬೇಜಾರ್ ಮಾಡ್ಕೊಳಲ್ಲ, ಅವ್ರಿಗೆ ಇಷ್ಟ ಇದಲ್ಲ ಅಂತ ಅನ್ಕೊಂಡು ಒಂದ್ ರಿಪ್ಲೈ ಕೊಡಿ. ಅಟ್ಲೀಸ್ಟ್ ಅಷ್ಟು ಕಷ್ಟಪಟ್ಟು ನೈಟ್ ಎಲ್ಲ ಎದ್ದಿದೆ ಅಂತ ಫೋನ್ ಮಾಡಿ ನಿಜ ಹೇಳಿ. ಈ ಲೆಟರ್ಗಳು ಗಿಫ್ಟ್ಗಳು ಬಂದಾಗ ಮನೇಲಿ ಸೋನಲ್ಲಿ ಏನಂತಾರೆ?
ತಾಜ್ ಮಹಲ್ ಕೊಟ್ಟಾಗ ಸೋನಲ್ ಏನಂದ್ರು? ತಾಜ್ ಮಹಲ್ ಆಫೀಸಲ್ಲಿ ಇರಬೇಕು, ಮನೇಲಿಲ್ಲ. ಈ ಎಪಿಸೋಡ್ ಅಲ್ಲಿ ಏನ್ ಟೆಲಿಕಾಸ್ಟ್ ಆಗಿಲ್ಲ ಅಂದ್ರೂ ಇದನ್ನ ಪ್ರೋಮೋದಲ್ಲಿ ಹಾಕಿ ಸೋನಲ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಾದ್ರೂ ನಾವ್ ಇದನ್ನ ಪ್ರಮೋಟ್ ಮಾಡ್ತೀವಿ. ಕರೆಕ್ಟ್, ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತು. ಅವ್ರು ನಂಗೆ ಕೇಳಿದ್ರು, ಸೋನಲ್ ಕೇಳಿದ್ರು, ಆ. ಅದೇನ್ ತಾಜ್ ಮಹಲ್ ಕೊಟ್ಟಿದಾರಲ್ಲ ಏನು ಅಂತ ಕೇಳಿದ್ರು. ನಿನಗೆ ಅಂತ ನೀವ್ ಹೇಳಿರ್ತೀರಾ? ಇಲ್ಲ ಇಲ್ಲ, ಹಂಗೆಲ್ಲ ಸುಳ್ಳಲ್ಲ, ಇರೋ ವಿಷಯ ಹೇಳ್ತೀನಿ ನಾನು. ಒಂದು ಪ್ರೀತಿ ಸಮಾಧಿ ಆಗಿದೆ, ಅದನ್ನ ತಂದಿದ್ದೀನಿ ಅಂತಂದು. ಹೋದ್ ಸೀಸನ್ ಒಬ್ರು ಹಿಂಗೆ ಟ್ರೈ ಮಾಡಿ ವಿನ್ನರೇ ಆಗ್ಬಿಟ್ರು ಬೇರೆ ಶೋನಲ್ಲಿ. ಕರೆಕ್ಟ್, ಹೇಳಕ್ಕಾಗಲ್ಲ ಮಾನ್ಯ. ಆಲ್ ದ ಬೆಸ್ಟ್ ಬೇಬಿ. ಕಾಲ್ ಮೀ ಇನ್ ಡೇ ಟೈಮ್, ಡೋಂಟ್ ಕಾಲ್ ಮೀ ಇನ್ ದ ನೈಟ್. ಬಿಸಿ ಐ ಆಮ್. ಮಾನ್ಯ, ತುಂಬಾ ಟಫ್ ಸೀನ್ ಇದು. ಮಹಾನಟಿ ಸಿನಿಮಾ ನೋಡಿದ ಮೇಲಿಂದ ನಮ್ಗೆ ಹಂಗೆ ಇದ್ರೇನೋ ಅವರು ಅಂತ ಅನ್ಸೋ ರೇಂಜ್ಗೆ ಕೀರ್ತಿ ಸುರೇಶ್ ಅವ್ರು ಪರ್ಫಾರ್ಮ್ ಮಾಡಿದಂತ ಒಂದು ಸಿನಿಮಾ. ಅನ್ಡೌಟೆಡ್ಲಿ ಇವರ ವೆರಿ ಗುಡ್ ಆಕ್ಟರ್, ನಮ್ಗೆ ಗೊತ್ತು ಇವರ ವೆರಿ ಗುಡ್ ಆಕ್ಟರ್. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಪುಲ್ ಆಫ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂತ. ಇವತ್ತು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ, ನೋ ಕಂಪ್ಲೇಂಟ್ಸ್ ಅಬೌಟ್ ದಟ್. ನಿನ್ ಕ್ಯಾಲಿಬರ್ಗೆ ತುಂಬಾ ಚೆನ್ನಾಗಿ ಮಾಡಿದಿರಾ ಇವತ್ತು. ಬಟ್ ನನಗೆ ಕನೆಕ್ಟ್ ಆಗ್ಲಿಲ್ಲ ಯಾಕೋ ಇವತ್ತು ಆಕ್ಟ್, ನನಗೆ ಪರ್ಸನಲಿ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ನನಗೆ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತು. ಎಸ್ಪೆಷಲಿ ಇವಾಗ ನಾವು ನೀವು ಕೆನ್ನೆಗೆ ಹೊಡ್ಕೊಳ್ಳೋದಿದೆ ಗೊತ್ತಾ, ತುಂಬಾ ಮಿನಿಮಲಿಸ್ಟಿಕ್ ಸಿಗುತ್ತೆ ಆತರ ಹೊಡ್ಕೊಳ್ಳೋದು. ಪಕ್ಕದವ್ರಿಗೆ ಹೊಡಿಬೇಕಾದ್ರೆ ಸಿಂಕ್ ಮಾಡ್ಬೋದು, ನಾವೇ ಹೊಡ್ಕೋಬೇಕು ಅಂದ್ರೆ ಮಾಡಕ್ಕಾಗಲ್ಲ, ಸಿಂಕ್ ಮಾಡಕ್ಕಾಗಲ್ಲ. ಯು ಹ್ಯಾವ್ ಟು ಹ್ಯಾವ್ ಕಾಂಟ್ಯಾಕ್ಟ್. ಆ ತರದ ಒಂದು ಸೀನ್ ಬರುತ್ತೆ ಅಂದ್ರೆ ನಮ್ಗೊಂಚೂರು ಏಟ್ ಆಗ್ಬೋದು, ಆಗದೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ದಟ್ ಈಸ್ ವೆನ್ ಇಟ್ ಶೋಸ್ ವಾವ್. ಸೊ ಇಲ್ಲಿ ಏನಾಯ್ತು, ಒಂದ್ 2-3 ಸತಿ ನೀವು ಹೊಡ್ಕೋಬೇಕಾದ್ರೂ ತುಂಬಾ ಅದು ಡ್ರಾಮ್ಯಾಟಿಕ್ ಅನಿಸ್ತಾ ಇತ್ತು. ಇನ್ನೊಂದ್ ಕಡೆ ಏನೋ ಬರುತ್ತೆ ಹಿಂಗ್ ಹೊಡ್ಕೊಳ್ಳೋದು ಏನೋ ಆ ತರದ್ದು. ಅಲ್ಲೂ ಅಷ್ಟೇ ನಾಟಕ, ಅದು ನಾವು ಸ್ಟೇಜ್ ಮೇಲೆ ಮಾಡ್ತೀವಿ, ಅದಕ್ಕೆ ಓಕೆ. ನಾಟ್ ವೆನ್ ಇಟ್ ಇಸ್ ರಿಯಲ್. ನಿಮ್ಗೆ ಏನ್ ಸ್ಕಿಟ್, ನಿಮ್ಗೆ ಏನ್ ನಿಮ್ಮ ಪೇಪರ್ ಬಂದಿದೆ ಅದಷ್ಟು ಮಾಡಿದೀರಾ. ಬಟ್ ನನಗೆ ಅದೊಂದು ಚಿಕ್ಕ ಕನೆಕ್ಷನ್ ಮಿಸ್ ಆಗ್ತಾ ಇರೋದು. ಓನ್ಲಿ ಬಿಕಾಸ್ ಐದರ್ ಇಟ್ ಇಸ್ ಓವರ್ ರಿಹರ್ಸ್ಡ್ ಆರ್ ಇಟ್ಸ್ ಓವರ್ ಡ್ರಾಮ್ಯಾಟಿಕ್. ಯಾವುದೋ ಒಂದು ಚಿಕ್ಕ ಕರೆಕ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ಯುವರ್ ಅ ವೆರಿ ಗುಡ್ ಪರ್ಫಾರ್ಮರ್, ಯುವರ್ ಅ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್, ವಿ ನೋ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ? ಮಾನ್ಯ, ಇದಕ್ ಮುಂಚೆ ನನಗೆ ಎಸ್ಪೆಷಲಿ ವೆನ್ ಯು ಡೂ ಅನ್ ಎಮೋಷನಲ್ ಸೀನ್ ತುಂಬಾನೇ ಇಷ್ಟ. ಅಂಡ್ ನಾನು ನಿಮ್ಗೆ ಎಷ್ಟೊಂದ್ ಸತಿ ಹೇಳಿದ್ದೀನಿ, ಆ ವಾಯ್ಸ್ ಮಾಡ್ಯುಲೇಷನ್ ನಿಮ್ಮಲ್ಲಿ, ಆ ಗಂಟಲ್ ತರ್ತಿರಲ್ಲ ನೀವು, ಒಂದು ಶೇಕಿಂಗ್ನೆಸ್, ಅದು ಇಟ್ ಜಸ್ಟ್ ಮೇಕ್ಸ್ ಮೀ ವಾಂಟ್ ಟು ಕ್ರೈ. ಒಂದು ಆಡಿಯನ್ಸ್ ಆಗಿ ಕುತ್ಕೊಂಡಾಗ ಅಷ್ಟೇ ಸಾಕು ಒಂದು ನನಗೆ ದುಃಖ ಫೀಲ್ ಮಾಡೋದಕ್ಕೆ. ಬಟ್ ಇವತ್ತು ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಅದು ಇಟ್ ವಾಸ್ ನಾಟ್ ರೀಚಿಂಗ್ ಮೀ. ದೇರ್ ವಾಸ್ ನೋ ಫ್ಲೋ ಥ್ರೂ ದ ಆಕ್ಟ್. ರಿಮೆಂಬರ್ ದಟ್ ದ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ವಿತ್ ಆಕ್ಟಿವಿಟಿ, ಕಂಟಿನ್ಯೂಟಿ ಅನ್ನೋದು. ಇಟ್ ಶುಡ್ ಬಿ ವಿತ್ ಎಮೋಷನ್ಸ್ ಆಲ್ಸೋ. ಓಕೆ ಓಕೆ, ಗುಡ್ ಲಕ್ ಯು. ಥ್ಯಾಂಕ್ ಯು. ರಮೇಶ್ ಸರ್? ಮಾನ್ಯ, ಅಲ್ಲಿ ಒಂದು ಸ್ಕ್ರೀಮ್ ಮಾಡಿದ್ಯಲ್ಲ ಮನೇನು, ಒಂದು ಪಾಯಿಂಟ್ ಅಲ್ಲಿ ಓಡೋಗ್ಬಿಟ್ಟು ಸ್ಕ್ರೀಮ್ ಮಾಡಿದ್ಯಲ್ಲ, ಅಲ್ಲಿ ಪರ್ಫೆಕ್ಟ್ ಪರಿಪೂರ್ಣವಾದ ನಂಬಿಕೆ ನಿನ್ನಲ್ಲಿ ಇದ್ದಿದ್ದು. ಅಲ್ಲಿದ್ದ ನಂಬಿಕೆ ನೀ ಎಲ್ಲ ಕಡೆ ಇರ್ಬೇಕಾಗಿತ್ತು. ಅಲ್ಲಿ ಮಾತ್ರ ನೀನ್ ಸ್ಕ್ರೀಮ್ ಮಾಡಿದ ಸೂಪರ್ ಪಾಯಿಂಟ್ ಅದು ಪರ್ಫಾರ್ಮೆನ್ಸ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ಆ ಲೆವೆಲ್ ಆಫ್ ಕನ್ವಿಕ್ಷನ್ ಇದೆಯಲ್ಲ, ಆ ನಂಬಿಕೆ ಬೇರೆ ಕಡೆ ಎಲ್ಲ ಸ್ವಲ್ಪ 70-80 ಎಲ್ಲ ಇದೆ. ಓಕೆ, ಸೊ ಟೇಕ್ ಕೇರ್ ಆಫ್ ದರ್ ಅಷ್ಟೇ. ಅದು ಇನ್ನು 4 ವಾರದಲ್ಲಿ ಫೈನಲ್ಸ್ ಬರುತ್ತೆ. ಹಾಂ ಸರ್. ಈಗ ನಾವು ಸ್ವಲ್ಪ ಸ್ಲೈಟ್ಲಿ ಲೆಸ್ ಫಾರ್ಗಿವಿಂಗ್, ಅಷ್ಟು ಈಸಿ ನಾವು ಕ್ಷಮಿಸಲ್ಲ. ಹಾಗಾಗಿ ವಿ ನೀಡ್ ಮೋರ್ ಪರ್ಫೆಕ್ಷನ್, ಪರ್ಟಿಕ್ಯುಲರ್ಲಿ ಬಿಕಾಸ್ ಆ ಚಂದ್ರಮುಖಿ ಪ್ರಾಣಸಕ್ಕೆ ನೀನ್ ಮಾಡಿದ್ಯಲ್ಲಮ್ಮ, ಅದಾದ್ಮೇಲೆ ವಾರಕ್ಕೆ ನಮಗೆ ನಿಮ್ಮ ಬಗ್ಗೆ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ. ಸೊ ಪ್ಲೀಸ್ ಟೇಕ್ ಕೇರ್, ಸ್ಲಿಪ್ ಮಾಡಬೇಡಿ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾನ್ಯ?